ಎಡಿಜಿಪಿ ಬಿಕೆ ಸಿಂಗ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ. ನಮ್ಮ 81st ಅಡಿಷನಲ್ ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡಿದ್ದಾರೆ. ಆ ತೀರ್ಪಿನ ಪ್ರಕಾರ ಅವ್ರಿಗೆ ಅವರು ದೋಷಿ ಎತ್ಕೊಂಡಿದ್ದಾವೆ. ಆ ಪ್ರತಿಯೊಂದು ಸೆಕ್ಷನ್ ನಲ್ಲಿ ಯಾವ ಸೆಕ್ಷನ್ ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಿದ್ವಿ, 376(2)(n)(k), 354(a), (b) and (c), 506, 201 read with 66 IT Act. ಎಲ್ಲ ಸೆಕ್ಷನ್ ನಲ್ಲಿ ಅವರಿಗೆ ನಿನ್ನೆ ದೋಷಿ ಕರಾರ್ ಮಾಡಿದ್ರು. ಇವತ್ತು ಅವ್ರ ಸೆಂಟೆನ್ಸ್ ಬಗ್ಗೆ ಆರ್ಗ್ಯುಮೆಂಟ್ ಇತ್ತು. ಆರ್ಗ್ಯುಮೆಂಟ್ ಆದ ನಂತರ ಎರಡು ಪಕ್ಷದ ಈ ಜಜ್ಮೆಂಟ್ ಪ್ರಕಟಿಸಿದರೆ ಶಿಕ್ಷೆಯರು ಪ್ರಮಾಣ ಪ್ರಕಟಿಸಿದರು. ಆ ಶಿಕ್ಷೆಯ ಪ್ರಮಾಣ ನಾವು ಓದ್ಕೊಡ್ತೀವಿ. 376(2)(k) अर्थात rape by a person who is in authority and command over the victim. ಆ ಪ್ರಕಾರ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. 376(2)(n) a repeated rape committed by a person who is in command and authority over victim. ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. ಈ 376(2)(n) ಜೀವಾವಧಿ ಶಿಕ್ಷೆ ವಿಶೇಷತೆ ಏನಿದೆ, ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಟಿಲ್ ದ ಲಾಸ್ಟ್ ಬ್ರೆತ್ ಈ ವಿಲ್ ಬಿ ಇನ್ ದ ಜೈಲ್. ಅವ್ರು ಹೊರಗಡೆ ಬರಂಗಿಲ್ಲ. 354(a) ಮೊಲೆಸ್ಟೇಷನ್ 3 ವರ್ಷ, 354(b) 7 ವರ್ಷ, 354(c) 3 ವರ್ಷ, 506 2 ವರ್ಷ, 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ವರ್ಷ, 66 IT ಕಾಯ್ದೆ ಯಾರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ರು, ಅದು ಕೂಡ ಪ್ರೂವ್ ಆಗಿರೋದು. ಅದಕ್ಕಾಗಿ 3 ವರ್ಷ. ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ. ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ, ಆ ಜುಲ್ಮಾನೆಯಿಂದ 11,25,000 ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು. ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಆ ವಿಶೇಷತೆ ಅಂತ ಏನು ಈ ಕೇಸ್ದು ನಾವು ಎಲ್ಲರೂ ನೋಡಿರಬಹುದು. ಏಪ್ರಿಲ್ 28 ಇಂದ ಇವತ್ತು 2 ಆಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸದಿಂದ ಜಜ್ಮೆಂಟ್ ದಿವಸ 1 ವರ್ಷ 4 ತಿಂಗಳಲ್ಲಿ ತೀರ್ಪು ಬಂದಿದೆ. ಇದು ಒಂದು ವಿಶೇಷತೆ. ಇನ್ನೊಂದು ಏನು ಹೇಳ್ಬೋದು ನಾವು, ಈ ಡಿಫೆನ್ಸ್ ಬಗ್ಗೆ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿರೇಲ್ ಮಾಡಬೇಕು, ಯಾವ ಪ್ರಕಾರ ಮುಂದುವರಿಸಬೇಕು, ಜಜ್ಮೆಂಟ್ ಬರ್ದಂಗೆ ನೋಡ್ಕೋಬೇಕು, ಎಲ್ಲಾ ರೂಪರೇಷೆಗಳು ಮಾಡಿ ಎಲ್ಲಾ ತಾಂತ್ರಿಕತೆಗಳು ಯೂಸ್ ಮಾಡಿ ಕೂಡ ಅವ್ರಿಗೆ ಜಜ್ಮೆಂಟ್ ಡಿಲೇ ಮಾಡಲಿಕ್ಕೆ, ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ. ಎರಡನೇ ವಿಶೇಷತೆ ಏನು, ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋಯೆಸ್ಟ್ ಸ್ಟೇಟ್, ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ ಮತ್ತೆ ಅಕ್ಯೂಸ್ಡ್ ಏನಿದೆ. ಎಡಿಜಿಪಿ ಬಿಕೆ ಸಿಂಗ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ. ನಮ್ಮ 81st ಅಡಿಷನಲ್ ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡಿದ್ದಾರೆ. ಆ ತೀರ್ಪಿನ ಪ್ರಕಾರ ಅವ್ರಿಗೆ ಅವರು ದೋಷಿ ಎತ್ಕೊಂಡಿದ್ದಾವೆ. ಆ ಪ್ರತಿಯೊಂದು ಸೆಕ್ಷನ್ ನಲ್ಲಿ ಯಾವ ಸೆಕ್ಷನ್ ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಿದ್ವಿ, 376(2)(n)(k), 354(a), (b) and (c), 506, 201 read with 66 IT Act. ಎಲ್ಲ ಸೆಕ್ಷನ್ ನಲ್ಲಿ ಅವರಿಗೆ
ನಿನ್ನೆ ದೋಷಿ ಕರಾರು ಮಾಡಿದ್ರು. ಇವತ್ತು ಅವ್ರ ಸೆಂಟೆನ್ಸ್ ಬಗ್ಗೆ ಆರ್ಗ್ಯುಮೆಂಟ್ ಇತ್ತು. ಆರ್ಗ್ಯುಮೆಂಟ್ ಆದ ನಂತರ ಎರಡು ಪಕ್ಷದ ಈ ಜಡ್ಜ್ಮೆಂಟ್ ಪ್ರಕಟಿಸಿದರೆ, ಶಿಕ್ಷೆಯರು ಪ್ರಮಾಣ ಪ್ರಕಟಿಸಿದರು. ಆ ಶಿಕ್ಷೆಯ ಪ್ರಮಾಣ ನಾವು ಓದ್ಕೊಡ್ತೀವಿ. 376(2)K ಅರ್ಥಾತ್ ರೇಪ್ by a person who is in authority and command over the victim. ಆ ಪ್ರಕಾರ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. 376(2)N are repeated rape committed by a person who is in command and authority over victim. ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. ಈ 376(2)N ಜೀವಾವಧಿ ಶಿಕ್ಷೆ ವಿಶೇಷತೆ ಏನಿದೆ, ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಟಿಲ್ ದ ಲಾಸ್ಟ್ ಬ್ರೆತ್ ಈ ವಿಲ್ ಬಿ ಇನ್ ದ ಜೈಲ್. ಅವ್ರು ಹೊರಗಡೆ ಬರಂಗಿಲ್ಲ. 354A ಮೊಲೆಸ್ಟೇಷನ್ 3 ವರ್ಷ, 354B 7 ವರ್ಷ, 354C 3 ವರ್ಷ, 506 2 ವರ್ಷ, 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ವರ್ಷ, 66 IT ಕಾಯ್ದೆ ಯಾರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ರು, ಅದು ಕೂಡ ಪ್ರೂವ್ ಆಗಿರೋದು. ಅದಕ್ಕಾಗಿ 3 ವರ್ಷ. ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ. ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ, ಆ ಜುಲ್ಮಾನೆಯಿಂದ 11,25,000 ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು. ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಆ ವಿಶೇಷತೆ ಅಂತ ಏನು ಈ ಕೇಸ್ದು ನಾವು ಎಲ್ಲರೂ ನೋಡಿರಬಹುದು. ಏಪ್ರಿಲ್ 28 ಇವತ್ತು 2 ಆಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸದಿಂದ ಜಡ್ಜ್ಮೆಂಟ್ ದಿವಸ 1 ವರ್ಷ 4 ತಿಂಗಳಲ್ಲಿ ತೀರ್ಪು ಬಂದಿದೆ. ಇದು ಒಂದು ವಿಶೇಷತೆ. ಇನ್ನೊಂದು ಏನು ಹೇಳ್ಬೋದು ನಾವು, ಈ ಡಿಫೆನ್ಸ್ ಪೈಕಿ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿರೇಲ್ ಮಾಡಬೇಕು, ಯಾವ ಪ್ರಕಾರ ಮುಂದುವರಿಸಬೇಕು, ಜಡ್ಜ್ಮೆಂಟ್ ಬರ್ದಂಗೆ ನೋಡ್ಕೋಬೇಕು, ಎಲ್ಲ ರೂಪರೇಷೆಗಳು ಮಾಡಿ, ಎಲ್ಲ ತಾಂತ್ರಿಕತೆ ಯೂಸ್ ಮಾಡಿ ಕೂಡ ಅವ್ರಿಗೆ ಜಡ್ಜ್ಮೆಂಟ್ ಡಿಲೇ ಮಾಡಲಿ